ಶಿಶು ಸಾಹಿತ್ಯ ಒಂದು ನೋಟ. ಶಿಶು ಸಾಹಿತ್ಯ ಅಂದ್ರೆ ಒಬ್ಬ ತಾಯಿ ತನ್ನ ಮಗುವನ್ನು ಮಲಗಿಸುವ ಅಕ್ಕರಿಯ ಪ್ರೀತಿಯಲ್ಲಿ ಶಿಶು ಸಾಹಿತ್ಯ ಹುಟ್ಟಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಕನ್ನಡದಲ್ಲಿ ಇಂತಹದ್ದೇ ದಿನಮಾನದಲ್ಲಿ ಆರಂಭವಾಯಿತು ಎನ್ನುವುದು ಕೂಡ ಅಸ್ಪಷ್ಟ ಎನ್ನುವುದು ಸತ್ಯ. ತಾಯಿಯು ಮಗುವನ್ನು ಬೆಳೆಸುವ ಪರಿಯಲ್ಲೇ ಅದು ಹುದುಗಿತ್ತು ಎನ್ನುವುದು ಮರೆಯಲಾಗದ ಸತ್ಯ. ಜನಪದ ಸಾಹಿತ್ಯ ಎಂದು ಆರಂಭವಾಯಿತೋ ಅಂದೇ ಶಿಶು ಸಾಹಿತ್ಯವೂ ಅಂದೇ ಮೈದಳೆಯಿತು ಎಂದೆನ್ನಬಹುದು. ಶಿಷ್ಟಭಾಷೆಯ ನಮ್ಮ ಕವಿರಾಜ ಮಾರ್ಗದಲ್ಲಿ ಮಾರ್ಗಕಾರ ಜನಪದ ಕಾವ್ಯದ ಇದ್ದಂತಹ ಅಷ್ಟು ಗುಣಗಳ ಬಗ್ಗೆ ಸೇಲಿದ್ದಾನೆ ಮತ್ತು ಪಂಪ ರನ್ನರು ಕೂಡ ಜನಪದದಲ್ಲಿದ್ದ ಕಾವ್ಯದ ಸೊಗಡನ್ನು ದಾಖಲಿಸಿದ್ದಾರೆ. ಇಂತಹ ಜನಪದ ಸಾಹಿತ್ಯದಲ್ಲಿಯೇ ಶಿಶು ಸಾಹಿತ್ಯ ಅಪೂರ್ವ ರೀತಿಯಲ್ಲಿ ಪ್ರಕಟವಾಗಿದೆ. ಯುರೋಪಿಯನ್ ಸಾಹಿತ್ಯದ ಬಗ್ಗೆ ನಾವು ಬಹಳ ಚರ್ಚಿಸುತ್ತೇವೆ. ಆದ್ರೆ ಆ ಸಾಹಿತ್ಯದಲ್ಲಿ ಶಿಶು ಸಾಹಿತ್ಯ ಬರಹದಲ್ಲಿ ಬಂದ ನಂತರ ಅದು ಆಡುಭಾಷೆಯಲ್ಲಿ ಬಳಕೆಗೆ ಬಂದದ್ದು ಎನ್ನುವುದು ಸತ್ಯ. ಕನ್ನಡದಲ್ಲಿ ಜನಪದ ವ್ಯಕ್ತಿಗಳ ಹಿತವಾದ ಭವಾವದಲ್ಲಿ ಮೂಡಿ ನಂತರ ಅಕ್ಷರದಲ್ಲಿ ಬಂದಿತು ಎಂದರೆ ತಪ್ಪಾಗಲಾರದು. ಯುರೋಪಿಯನ್ನ ಐಸಾಕ್ ವಾಟ್ಸ್ ಎನ್ನುವವನು ಮಕ್ಕಳಿಗಾಗಿ ದೈವಿಕ ಹಾಡುಗಳನ್ನ ಬರೆಯುತ್ತಾನೆ. ಅದು 700 ಆವೃತ್ತಿಗಳಲ್ಲಿ ಮತ್ತೆ ಮತ್ತೆ ಪ್ರಕಟವಾಗಿದೆ ಆ ಕಾವ್ಯ. ಅವು ದೈವಕ್ಕಾಗಿ ಬರೆದದ್ದು ಅನ್ನೋದು ಸತ್ಯ. ಅದು ಚರ್ಚಿನಲ್ಲಿ ಮಕ್ಕಳಿಗೆ ದೇವರ ಬಗ್ಗೆ ತಿಳಿಸುವ ಸರಳ ಸಾಹಿತ್ಯದಲ್ಲಿತ್ತು. ಅದು ಆ ಕಾಲಘಟ್ಟದಲ್ಲಿ ಮಕ್ಕಳಿಗಾಗಿ ಬರೆದದ್ದು ಅನ್ನೋದು ಬಹಳ ಅಪರೂಪವಾಗಿತ್ತು ಆ ಪ್ರದೇಶದಲ್ಲಿ. ಅವರು ಬರೆದದ್ದು ಮಕ್ಕಳಲ್ಲಿ ದೇವರ ಬಗ್ಗೆ ತಿಳಿಸುವ ಕಾತರವಿತ್ತು ಎನ್ನುವುದು ತಿಳಿಯುತ್ತದೆ. ಆದ್ರೆ ಮಕ್ಕಳಿಗೆ ಬದುಕು ತಿಳಿಸುವ ಅನುಭವಿ ಬರಹವಾಗಿ ಅದು ಅಷ್ಟು ಪ್ರಭಾವ ಬೀರಿಲ್ಲ ಎನ್ನುವುದು ಕಾಣಬಹುದಾಗಿದೆ. ಆದ್ರೆ ಕನ್ನಡದಲ್ಲಿ ಐಸಾಕ್ ವಾಟ್ಸ್ ಅವರು ಬರೆಯುವುದಕ್ಕೆ 150 ವರ್ಷಗಳ ಮುಂಚೆ ಅಂದರೆ 15ನೇ ಶತಮಾನದಲ್ಲಿ ಮುಪ್ಪಿನ ಷಡಾಕ್ಷರಿಯವರು ತಿರುಕನ ಕನಸು ಅಂತ ಒಂದು ಅದ್ಭುತವಾದ ಕಾವ್ಯವನ್ನ ಬರೆಯುತ್ತಾರೆ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮಶಾಲೆಯಲಿ ಕಂಡನೊಂದು ಕನಸನು ಅಂತ ಅದ್ಭುತವಾದಂತಹ ಶಿಶು ಸಾಹಿತ್ಯ ಬರೆಯುತ್ತಾರೆ. ಅವರು ಬರೆದದ್ದು ಇವತ್ತಿಗೂ ಮಕ್ಕಳಿಗೆ ಬುದ್ಧಿ ಹೇಳುತ್ತಲೇ ಬಂದಿದೆ. ಅದು ನನಗೂ ಕನಸು ಕಾಣುವುದನ್ನು ಕಲಿಸಿದೆ ಎನ್ನುವುದು ಖುಷಿ ವಿಚಾರ. ಆ ಕವನ ಕೇಳಿದಾಗ ಉಂಟಾಗುವ ಸತ್ಯ ಮನುಷ್ಯ ಕನಸನ್ನ ಕಾಣಬೇಕು ಅನ್ನೋದು ನಿಜ. ಆದ್ರೆ ತಿರುಕನಂತೆ ಅಲ್ಲ ಅನ್ನೋದನ್ನ ಮಕ್ಕಳಿಗೆ ನೆನಪಿಸುತ್ತಾ ಹೋಗುತ್ತದೆ. ಇಂಗ್ಲಿಷ್ ಕಾವ್ಯ ಜಗತ್ತಿನಲ್ಲೇ ಮಕ್ಕಳ ಪದ್ಯಗಳನ್ನು ಫ್ರಾನ್ಸ್ ದೇಶದ ಪೆಕಾಟ್ ಎನ್ನುವಾತ ಮೊದಲು ಪ್ರಕಟಿಸಿದನೆಂದು ನಂಬಲಾಗಿದೆ. ಸಾಂಗ್ಸ್ ಆಫ್ ನರ್ಸರಿ 1717ರಲ್ಲಿ ಪ್ರಕಟವಾಯಿತೆಂದು ತಿಳಿದುಬರುತ್ತದೆ. ಕನ್ನಡದಲ್ಲಿ 1862ರಲ್ಲಿ ಹೊರಬಂದ ಬಾಲಗೀತೆಗಳು ಎನ್ನುವ ಮೊದಲ ಸಂಕಲನವನ್ನು ಸಿದ್ಧಪಡಿಸಿದವರು ಜಿ. ಮ್ಯಾಕ್ ಅವರು. ಈ ಕೃತಿ ಅಲಭ್ಯ. ನಂತರ ಕೆರೋಡಿ ಸುಬ್ಬರಾಯರು, ಎಸ್. ಜಿ. ನರಸಿಂಹಾಚಾರ್ಯರು ಇಂಗ್ಲಿಷ್ ಭಾಷೆಯಿಂದ ಮಕ್ಕಳಿಗಾಗಿ ಕೆಲವು ಕವಿತೆಗಳನ್ನ ಅನುವಾದಿಸಿದ್ದಾರೆ. ಇವುಗಳಲ್ಲಿ ಭಾಷೆ, ಛಂದಸ್ಸುಗಳು ಹಳೆಯ ಶೈಲಿಯಲ್ಲಿದ್ದರೂ ಇವು ಮೊದಲ ಪ್ರಯತ್ನಗಳಾಗಿವೆ. ಕುವೆಂಪು, ಶಿವರಾಮ ಕಾರಂತ, ದಿನಕರ ದೇಸಾಯಿ, ರಾಘವ, ಎಲ್. ಗುಂಡಪ್ಪ, ಮೇವಂಡಿ ಮಲ್ಲಾರಿ, ಸಿದ್ದಯ್ಯ ಪುರಾಣಿಕ, ತೋನ್ಸೆ ಮಂಗೇಶರಾವ್, ಸೀಫಾ ಕಟ್ಟಿಮನಿ ಮೊದಲಾದವರು ಕವಿತೆಗಳನ್ನ ರಚಿಸಿ ಮಕ್ಕಳನ್ನು ಖುಷಿಪಡಿಸಿದರು. ಜಿ. ಪಿ. ರಾಜರತ್ನಂ ಅವರ ಒಂದು ಚುಟುಕು ಹೀಗಿದೆ: ಗಡಗಡ ಓಡಿತು ರೈಲು, ನಿಮಿಷಕ್ಕೆ 1000 ಮೈಲು, 1000 ಮೈಲನ್ನು ಮೀರುತ್ತ ಹೋಗಲು ಆಗದು ರೈಲಿನ ಕೈಲು. ಅವರ ರಚನೆಗಳಲ್ಲಿ ಇಂತಹ ಚೋಟಾರಿ ಮೋಟಾರಿ ಚುಟುಕುಗಳ ಜೊತೆಗೆ ಮಕ್ಕಳನ್ನು ಕುಣಿಸಿ ತಣಿಸಬಲ್ಲ ಪದ್ಯಗಳಿದೆ. ಇಂತಹ ಹಿರಿಯರೆಲ್ಲ ಬಿತ್ತಿದ ನೆಲಕ್ಕೆ ನೀರೆರೆದು ಗೊಬ್ಬರ ಹಾಕಿದವರು ಮುಂದಿನ ಹಂತದ ಕವಿಗಳು. ಶಂಗು ಬಿರಾದಾರ್, ಕಯ್ಯಾರ ಕಿಣ್ಣಣ್ಣರೈ, ಸಿಸು ಸಂಗಮೇಶ, ಬಿ. ಎ. ಸನದಿ, ರಸಿಕ ಪುತ್ತಿಗೆ, ಶಶಿಕುಮಾರ, ಪಳಕಾಳ ಸೀತಾರಾಮ ಭಟ್ಟ, ಮುಂಡಾಜಿ ರಾಮಚಂದ್ರ ಭಟ್ಟ, ಶ್ರೀನಿವಾಸ ಶೆಟ್ಟಿ, ಈಶ್ವರ ಕಮ್ಮಾರ, ಚಂದವೀರ ಕಣವಿ, ಕಂಚಾನಿ ಶರಣಪ್ಪ, ಎಂ. ವಿ. ಸೀತಾರಾಮಯ್ಯ, ನೀರೇ ಹಿರೇಮಠ ಮೊದಲಾದವರು ಈ ಸಾಲಿಗೆ ಸೇರುತ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಕಾವ್ಯವೇ ಆಗಿತ್ತು. ನಮ್ಮಲ್ಲಿ ಬರಹ ಅಂತ ಹುಟ್ಟಿದ್ದೇ ಕಾವ್ಯದಲ್ಲಿ. ವೇದಗಳು ಕಾವ್ಯದಲ್ಲಿದ್ದಾವೆ, ಪುರಾಣಗಳು ಕಾವ್ಯದಲ್ಲಿದ್ದಾವೆ, ಪಂಪನ ಸಾಹಿತ್ಯ ಕಾವ್ಯದಲ್ಲಿದೆ, ಶರಣ ಸಾಹಿತ್ಯ ಕಾವ್ಯದಲ್ಲಿದೆ, ಜನಪದನು ಕೂಡ ಬಹಳ ಅದ್ಭುತವಾಗಿ ಕಾವ್ಯದಲ್ಲಿದೆ ಅನ್ನೋದನ್ನ ನಾವು ಮರೆಯಬಾರದು. ಕಾವ್ಯ ನಮ್ಮಲ್ಲಿ ಅಭಿವ್ಯಕ್ತಿಯ ಪೂರಕವಾದದ್ದು. ಜನಪದರು ತಮ್ಮ ಆಯಾಸ ಕಳೆದುಕೊಳ್ಳಲು ಮತ್ತು ಸಂತಸ ಹಂಚಲು ಬಳಸಿದ್ದು ಕಾವ್ಯವನ್ನ. ಅಂತಹ ಘಟ್ಟದಲ್ಲಿ ತಾಯಿ ಬಳಸಿದ್ದು ಕೂಡ ಕಾವ್ಯವನ್ನ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪಂಜೆ ಮಂಗೇಶರಾಯರನ್ನ ನಾವು ಶಿಶು ಸಾಹಿತ್ಯದ ಜನಕ ಅಂತ ನಾವು ಗುರುತಿಸುತ್ತೇವೆ. ಯಾವಾಗ್ಲೂ ಪಿತಾಮಹ ಅಥವಾ ಜನಕ ಅಂತ ನಾವು ಕರೆಯುತ್ತೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು. ತಮ್ಮ ಇಚ್ಛಾ ಸಂವೇದನೆಯಿಂದ ಮಕ್ಕಳ ಮನಸ್ಸಿನ ಸಂವೇದನೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗಾಗಿಯೇ ತಾವು ಮಗುವಾಗಿ ಒಂದು ಕಾವ್ಯವನ್ನ ಸೃಷ್ಟಿ ಮಾಡ್ತಾರಲ್ಲ, ಅಂತಹವರನ್ನು ಜನಕ ಎಂದು ಕರೆಯುತ್ತೇವೆ.
ಹಾಗಾಗಿಯೇ ಪಂಜೆ ಮಂಗೇಶರಾಯರು ಅವರನ್ನ ಮಕ್ಕಳ ಸಾಹಿತ್ಯದ ಜನಕ ಎನ್ನುವುದು. ಮಕ್ಕಳಿಗಾಗಿ ಮಗುವಾಗಿ ಆಶ್ಚರ್ಯಗಳನ್ನ ಅನುಭರಿಸಿ ಮಕ್ಕಳ ಗೀತೆ ಬರೆದಿದ್ದಾರೆ. ಗಿಳಿವಿಂಡು ಉದಾಹರಿಸಬಹುದಾದ ಮಕ್ಕಳ ಗೀತೆಗಳ ಸಂಕಲನ. ಹಾಗೆ ಹಾವಿನ ಹಾಡು. ಹಾವಿನ ಹಾವೇ ಹಾವಳ್ಳ ಹೂವೆ, ಬಾಗಿನ ಬಿಲದಲ್ಲಿ ನಿನ್ನಯ ಠಾವೆ, ಕೈಗಳ ಮುಗಿವೆ ಹಾಲನ್ನೀವೆ, ಬಾಬಾ ಬಾಬಾಬಾ ಬಾಬಾಬಾ ಎಂದು ಆರಂಭವಾಗುವ ಈ ಹಾಡು ನಮ್ಮ ನಾಲಗೆಯಲ್ಲಿ ನಲಿದಾಡುತ್ತಿತ್ತು. ಇದಕ್ಕೆ ಕಾರಣ ಪ್ರತಿಯೊಂದು ಪದ್ಯದ ಕೊನೆಗೂ ಇರುವ ಹಾವಾಡಿಗನ ಪುಂಗಿಯ ಸ್ವರಕ್ಕೆ ಅನುಗುಣವಾಗಿ ಕನ್ನಡ ಅಕ್ಷರಗಳನ್ನ ನಲಿಸಿದ್ದಾರೆ. ಇದು ಪಂಜೆ ಮಂಗೇಶರಾಯರು ರಚಿಸಿದ ಸುಪ್ರಸಿದ್ಧ ಮಕ್ಕಳ ಕವನ. ಹಾಗೆ 19ನೇ ಶತಮಾನದಲ್ಲಿ ಜಯರಾಯಾಚಾರ್ಯರು ಮತ್ತು ಸೋಸಲೆ ಅಯ್ಯ ಶಾಸ್ತ್ರಿಗಳು ಕನ್ನಡದ ಮಕ್ಕಳ ಸಾಹಿತ್ಯಕ್ಕೆ ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟರು ಅಂತ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಸಮಕಾಲೀನರಾಗಿ ಜಿ.ಪಿ. ರಾಜರತ್ನಂ ಅವರಂಥವರು ಅದ್ಭುತವಾದ ಮಕ್ಕಳ ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಜಿ.ಪಿ. ರಾಜರತ್ನಂ ಕಾವ್ಯಗಳನ್ನ ಓದದೇ ಇರೋ ನನ್ನ ಸಮಕಾಲೀನರು ಯಾರೂ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸಿಕೆ. ಯಾಕೆಂದ್ರೆ ನಾನು ನಾಯಿಮರಿ ತಿಂಡಿ ಬೇಕೆ ಅನ್ನೋಡನ್ನ ಓದಿದ್ದೀನಿ. ನಾನು 1ರಿಂದ 10ರ ಅಂಕಿ ಕಲ್ತಿದ್ದೆ ಬಾಳೆ ಎಲೆ ಹರಡು ಅನ್ನೋ ಹಾಡಿನಲ್ಲಿ. 1-2 ಬಾಳೆ ಎಲೆ ಹರಡು, 3-4 ಅನ್ನ ಹಾಕು, ತಾಯಿಯಿಂದ ಮಗು ಕೇಳುತ್ತೆ, ಅದರ ಜೊತೆಯಲ್ಲಿ ಅದೊಂದು ಮಗ್ಗಿ ಕಲ್ತ್ಬಿಡುತ್ತೆಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಇದು ನೋಡಿ, ಇದು ಎಲ್ಲಿ ಮರೆತಿದ್ದೀವಿ ನಾವು? ಯಾರು ಮರೆತಿದ್ದೀರಿ? ನಾನು ಇದನ್ನ ಕಲ್ತಿದ್ದು 8-9 ವರ್ಷದಾಗ, ಅಂದ್ರೆ ಅರ್ಧ ಶತಮಾನದ ಹಿಂದಿನ ವರ್ಷಗಳ ಕಾವ್ಯ ಇದು. ಇವತ್ತಿಗೂ ಅದು ನೆನಪಿದೆ. ಹಾಗೆ ಶಿವರಾಮ ಕಾರಂತರು ಮಕ್ಕಳ ಸಾಹಿತ್ಯದ ಬಗ್ಗೆ ಅದ್ಭುತವಾದ ಕಾರ್ಯವನ್ನ ಮಾಡಿದ್ದಾರೆ. ಅವರು ಬಾಲವನ ಅಂತ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಮಕ್ಕಳಿಗ ವಿಜ್ಞಾನದ ಜೊತೆಗೆ ಸಾಮಾಜಿಕ ಬದುಕನ್ನ, ನಾಟಕವನ್ನ, ಬಯಲಾಟವನ್ನ, ಯಕ್ಷಗಾನವನ್ನ ಪ್ರತಿಯೊಂದನ್ನೂ ಮಕ್ಕಳಿಗಾಗಿ ಕಲಿಸಿದಂತಹ ಒಂದು ಹಿರಿಯ ಚೇತನ ಶಿವರಾಮ ಕಾರಂತರು. ಮಕ್ಕಳಿಗಾಗಿ ಸಣ್ಣ ಸಣ್ಣ ಪ್ರಯೋಗ ಇರುವ ವಿಜ್ಞಾನ ಕೃತಿಗಳನ್ನ ರಚಿಸಿದ್ದಾರೆ. ಜಿ.ಪಿ. ರಾಜರತ್ನಂ ಅವರು ಮಕ್ಕಳ ಮೇಲೆ ಎಷ್ಟು ಪ್ರೀತಿಯಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಅಂದ್ರೆ 1930ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಗಾಂಧಿ ಸಂಘ ಅಂತ ಒಂದು ಸಂಘ ಇತ್ತು. ಅವರು ಪ್ರತಿ ವಾರ ಮಕ್ಕಳಿಗಾಗಿಯೇ ಅವರು ಬಾಲಗೋಪಾಲ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಅಲ್ಲಿ ಜಿ.ಪಿ. ರಾಜರತ್ನಂ ಅವರು ಪ್ರತಿ ವಾರ ಅಲ್ಲಿಗೆ ಬಂದು ಮಕ್ಕಳೊಂದಿಗೆ ಮಕ್ಕಳಿಗಾಗಿ ಪಾಠ ಹೇಳ್ತಾ ಇದ್ರು ಮತ್ತು ಮಕ್ಕಳಿಗಾಗಿ ಕವನಗಳನ್ನ ಹೇಳ್ತಾ ಇದ್ರು. ಜ್ಞಾನವಂತ ಮಕ್ಕಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಅದು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇವತ್ತು ನಾವು ಬರೇ ವಿಜ್ಞಾನ ಕಲಿಬೇಕು ಅಂತ ಹೋಗ್ತಾ ಇದ್ದೀವಿ. ನಿಜವಾಗಿ ಜ್ಞಾನ ಕಲಿತಾ ಇಲ್ಲ, ಅಜ್ಞಾನಿಗಳೇ ಆಗ್ತಾ ಇದ್ದೀವಿ. ಕಾವ್ಯವನ್ನ ಮರಿತಾ ಇದ್ದೀವಿ. ನೋಡಿ, 1-2 ಬಾಳೆ ಎಲೆ ಹರಡು ಅಂತ ಕೇಳಿದಾಗ ಮಗ್ಗಿ ಮತ್ತು ಕನ್ನಡ ಅಕ್ಷರ ಎರಡನ್ನೂ ಕಲಿಯುತ್ತಾ ಇದ್ದೆವು. ಬಾಲವನದಲ್ಲಿ ವಿಜ್ಞಾನ ಪಾಠಗಳನ್ನ ಶಿವರಾಮ ಕಾರಂತರ ಜತೆ ಕಲಿಸುತ್ತಿದ್ದರು ಅನ್ನುವುದು ಮರೆಯಲಾಗದ ಯಶೋಗಾಥೆ. ಕುವೆಂಪು ಅವರು ಮಕ್ಕಳಿಗಾಗಿಯೇ ಅದ್ಭುತ ಕಾವ್ಯವನ್ನ ಬರೆಯುತ್ತಾರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಂತ ಬರೆಯುತ್ತಾರೆ, ಮರಿವಿಜ್ಞಾನಿ ಅಂತ ಬರೆಯುತ್ತಾರೆ. ಇಂತಹ ಅದ್ಭುತವಾದ ಕಾವ್ಯಗಳನ್ನ, ಆ ಕಿಂದರಿ ಜೋಗಿಯ ಕಾವ್ಯವನ್ನ ಓದಿದಾಗ ಆ ಇಲಿ ಹೊತ್ತು, ಆ ಪ್ರಾಣಿ ಹೊತ್ತು ಎಲ್ಲ ಹೇಳ್ತಾ ಹೋಗ್ತೀವಿ ಅಂದ್ರೂ ಕೂಡ ಮಕ್ಕಳು ಪ್ರತಿಯೊಂದೂ ಕಲಿತಾ ಹೋಗ್ತಾರೆ ಅನ್ನೋದನ್ನ ನಾವು ಮರೆಯಬಾರದು. ಚೌಪದಿಯ ಬ್ರಹ್ಮ ಎಂದು ಹೆಸರುವಾಸಿಯಾಗಿರುವ ದಿನಕರ ದೇಸಾಯಿಯವರು ಅದ್ಭುತವಾದ ಮಕ್ಕಳ ಸಾಹಿತ್ಯ ರಚಿಸಿದ್ದಾರೆ. ಮಕ್ಕಳ ಗೀತಿಗಳು ಅಂತ ಒಂದು ಕವನ ಸಂಕಲನ ಬರ್ತದೆ ಅವರದ್ದು. ಮಕ್ಕಳ ಪದ್ಯಗಳು ಅಂತ ಒಂದು ಬರ್ತದೆ. ಹೂಗೊಂಚಲು ಅಂತ ಮಹಾನ್ ಕೃತಿ ಕೊಡ್ತಾರೆ. ಮಕ್ಕಳಿಗಾಗಿ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯವರೇ ಆದ ಚೌಪದಿಯ ಮತ್ತೊಬ್ಬ ಹಿರಿಯ ಚೇತನ ಸಿದ್ದಯ್ಯ ಪುರಾಣಿಕ ಅವರು ಸಮುದ್ರಲೋಕ ಅಂತ ಒಂದು ಕವನ ಸಂಕಲನ ಕೊಡ್ತಾರೆ. ತುಷಾರಹಾರ ಅಂತ ಒಂದು ಬರೆಯುತ್ತಾರೆ. ಬಣ್ಣ ಬಣ್ಣದ ಗೋಕುಲ ಅಂತ ಕೃತಿಗಳನ್ನ ಕೊಡ್ತಾರೆ. ಬೆಂಗಳೂರು ನಗರಸಭೆಯ ಮೊದಲ ಉಪಾಧ್ಯಕ್ಷೆ ಹಾಗೂ ಸಮಾಜ ಸೇವಿಕೆ ಆರ್ ಕಲ್ಯಾಣಮ್ಮ ಅವರು 1938ರಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಸ್ಥಾಪಿಸಿದರು. ಬಳಿಕ ಇದು ಮಕ್ಕಳ ಕೂಟವೆಂದೇ ಪ್ರಸಿದ್ಧಿ ಪಡೆಯಿತು. ಮಕ್ಕಳ ಸರ್ವಾಂಗೀಣ ಪ್ರಗತಿಗೆಂದೇ ಹುಟ್ಟಿಕೊಂಡ ಈ ಸಂಸ್ಥೆಗೆ ಆಯಾ ಕಾಲಕ್ಕೆ ಸರಕಾರಗಳ ನೆರವು ಕೂಡ ಸಾಕಷ್ಟು ಲಭ್ಯವಾಯಿತು. ಹೀಗೆ ಬೆಳೆದು ನಿಂತ ಮಕ್ಕಳ ಕೂಟಕ್ಕೆ ಈಗಂತೂ ವಿಶೇಷ ಮಾನ್ಯತೆ. ಶತಮಾನಗಳ ಅಂಚಿನಲ್ಲಿರುವ ಈ ಮಕ್ಕಳ ಕೂಟ ಇಂದಿಗೂ ಮಕ್ಕಳ ಮನೋವಿಕಾಸಕ್ಕೆ ಸಹವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಸಾಹಿತ್ಯ ಹಾಗೂ ವಿಜ್ಞಾನ ಕಲಿಸುವುದರ ಜೊತೆಗೆ ಆಧುನಿಕದ ಬಾಗಿಲಾಗಿರುವ ಅಬ್ಯಾಕಸ್ ಕಲಿಸುವುದರಲ್ಲೂ ಮುಂಚೂಣಿಯಲ್ಲಿದೆ. ಇಷ್ಟೆಲ್ಲ ಮಹಾನ್ ವ್ಯಕ್ತಿಗಳು ತಮ್ಮ ಚಾತುರ್ಯವನ್ನು ಮಕ್ಕಳಿಗಾಗಿಯೂ ಉಪಯೋಗಿಸಿದ್ದಾರೆ. ಆದರೆ ಇಂದಿನ ಓದು ಕಲಿಸುವಿಕೆಯಲ್ಲಿ ಮಕ್ಕಳ ಇಷ್ಟಾರ್ಥ, ಚೇತನ, ಸ್ವಂತಿಕೆಯ ಅಭಿವ್ಯಕ್ತಿಯ ಮನೋವಿಕಾಸ ಮಾಡಿಸುವುದನ್ನ ಮರೆತಿದೆ ಎಂದರೆ ತಪ್ಪಾಗಲಾರದು. ಮಕ್ಕಳ ಸರ್ವೋತ್ತಮ ಏಳಿಗೆಯೇ ಸತ್ಪ್ರಜೆಗಳ ಸೃಷ್ಟಿಸಲು ಸಾಧ್ಯ ಎನ್ನುವುದು ಮರೆಯಬಾರದು. ನಾಗಜಯ ಗಂಗಾವತಿ ಅಂದರೆ ಅರಳಿ ನಾಗಭೂಷಣ ಗಂಗಾವತಿ. ವಿಳಾಸ: ಅರಳಿ ನಾಗಭೂಷಣ, ಅವ್ವ ಸದನ, ಅರಳಿ ರೈಸ್ ಮಿಲ್ ಹಿಂದುಗಡೆ, ಸಿಬಿಎಸ್ ವೃತ್ತದ ಹತ್ತಿರ, ಗಂಗಾವತಿ.